ಇವತ್ತು ರಜೆ ಇದ್ದ ಕಾರಣ ಎಲ್ಲರೂ ಲಾಲ್ಬಾಗ್ ಹತ್ರ ಮುಖ ಮಾಡಿದ್ದಾರೆ. ಇಂದು ಆಫೀಸ್ಗೆ ರಜಾ. ಈ ಹಿನ್ನೆಲೆ ಈಗ ಲಾಲ್ಬಾಗ್ನಲ್ಲಿ ಮಸ್ತ್ ಮಜಾ ಮಾಡಲಿಕ್ಕೆ ವಾಯು ವಿಹಾರಿಗಳು ಸ್ವರ್ಗ ಲೋಕದಲ್ಲಿ ಹೂವಿನ ಕಲರವನ್ನು ನೋಡಲಿಕ್ಕೆ ಬಂದಿದ್ದಾರೆ. ಲಾಲ್ಬಾಗ್ನಲ್ಲಿ ಕಲರ್ಫುಲ್ ಹೂಗಳ ಮಿಂಚಿಂಗ್. ಸ್ವಾತಂತ್ರ್ಯ ದಿನದ ಅಂಗವಾಗಿ ಈಗಾಗಲೇ ಹಲವರು ಕೂಡ ಲಾಲ್ಬಾಗ್ನಲ್ಲಿ ನೆರೆದಿದ್ದಾರೆ. ಇಂದು ಆಫೀಸ್ಗೆ ರಜಾ ಹಿನ್ನೆಲೆ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನೋಡಲಿಕ್ಕೆ ಸಾಕಷ್ಟು ವಾಯು ವಿಹಾರಿಗಳು ಬಂದಿದ್ದಾರೆ. ಲಾಲ್ಬಾಗ್ನಲ್ಲಿ ಕಲರ್ಫುಲ್ ಹೂಗಳ ಮಿಂಚಿಂಗ್. ಸ್ವಾತಂತ್ರ್ಯ ದಿನದ ಅಂಗವಾಗಿ 220ನೇ ಫ್ಲವರ್ ಶೋ ನಡೀತಾ ಇದ್ದು, ಲಾಲ್ಬಾಗ್ನಲ್ಲಿ ಗಂಗರ್ ಸಾಮ್ರಾಜ್ಯದ ಗತವೈಭವವನ್ನು ಕೂಡ ತೋರಿಸಲಾಗ್ತಾ ಇದೆ. ವಿವಿಧ ಹೂಗಳಲ್ಲಿ ಅರಳಿದೆ ಗಂಗರ ಸಾಮ್ರಾಜ್ಯ. ಕಲರ್ಫುಲ್ ಹೂಗಳ ಮಧ್ಯೆ ಗಂಗರ ಸಾಮ್ರಾಜ್ಯ ಮಿಂಚುತ್ತಿದ್ದು, ಆಗಸ್ಟ್ 17ರವರೆಗೂ ಈ ಫ್ಲವರ್ ಶೋ ನಡೆಯಲಿದೆ. ಇದಕ್ಕೊಂದು ಐತಿಹಾಸಿಕ ಇತಿಹಾಸ ಕೂಡ ಇದೆ. 1000 ವರ್ಷದ ಗಂಗಾ ಸಾಮ್ರಾಜ್ಯದ ಗತವೈಭವವನ್ನು ಈಗ ಲಾಲ್ಬಾಗ್ನಲ್ಲಿ ತೋರಿಸಲಾಗ್ತಾ ಇದೆ. ಹೂಗಳ ಹಬ್ಬದಲ್ಲಿ ಗಂಗರ ಸಾಹಸ ಮತ್ತು ಸಂಸ್ಕೃತಿಗೆ ಬಹಳ ಬೇಡಿಕೆ ಇದೆ. ಗಾಜಿನ ಮನೆಯಲ್ಲಿ ಬಣ್ಣ ಬಣ್ಣದ ಹೂಗಳ ಅಲಂಕಾರವನ್ನು ಮಾಡಲಾಗಿದ್ದು, ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಜನಸಾಗರ. ಮಕ್ಕಳು, ಹಿರಿಯ ನಾಗರಿಕರು ಸೇರಿ ಹೆಚ್ಚಿನ ಜನರು ಈಗಾಗಲೇ ಆಗಮಿಸುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಹೀಗಾಗಿ ನೀವು ಗಮನಿಸಬಹುದು, ಲಾಲ್ಬಾಗ್ನಲ್ಲಿ ಈಗಾಗಲೇ ವಾಯು ವಿಹಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇಂದು ಆಫೀಸ್ಗೆ ರಜಾ, ಹೀಗಾಗಿ ವೀಕೆಂಡ್ ಹಿನ್ನೆಲೆ ಸಾಕಷ್ಟು ಜನ ಈಗ ಲಾಲ್ಬಾಗ್ನತ್ತ ಮುಖ ಮಾಡಿದ್ದಾರೆ. ಸಸ್ಯಕಾಶಿಯಲ್ಲಿ ಗಂಗರ ಗತವೈಭವವನ್ನು ನೋಡಲಿಕ್ಕೆ ಜನರು ಕಿಕ್ಕಿರಿದು ಸೇರಿದ್ದಾರೆ. ಅಲ್ಲೀಗ ಸ್ವಾತಂತ್ರ್ಯ ದಿನದ ಅಂಗವಾಗಿ 220ನೇ ಫ್ಲವರ್ ಶೋ ಇದೆ. ಲಾಲ್ಬಾಗ್ನಲ್ಲಿ ಗಂಗರ ಸಾಮ್ರಾಜ್ಯದ ಗತವೈಭವ. ವಿವಿಧ ಹೂಗಳಲ್ಲಿ ಅರಳಿದೆ ಗಂಗರ ಸಾಮ್ರಾಜ್ಯ. ಕಲರ್ಫುಲ್ ಹೂಗಳ ಮಿಂಚಿಂಗ್ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಬುದ್ಧನ ಸ್ಟ್ಯಾಚ್ಯೂ, ಗಂಗರ ಸಾಮ್ರಾಜ್ಯದ ಒಂದು ಕೋಟೆ, ಕಲರ್ಫುಲ್ ಹೂಗಳ ಒಂದು ಮಿಲನ. ಸ್ವಾತಂತ್ರ್ಯ ದಿನದ ಅಂಗವಾಗಿ ಈಗ 220ನೇ ಫ್ಲವರ್ ಶೋ ನಡೀತಾ ಇದೆ. ಸಸ್ಯಕಾಶಿಯಲ್ಲಿ ಈಗ ಗಂಗರ ಗತ ವೈಭವವನ್ನು ನೋಡಲಿಕ್ಕೆ ಜನರು ನೆರೆದಿದ್ದಾರೆ. ಪ್ರವಾಸಿಗರು ಅಲ್ಲಲ್ಲಿ ಫೋಟೋ ಕ್ಲಿಕ್ಕಿಸುತ್ತಾ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಥರದ ಬಗೆ ಹೂಗಳು ಫ್ಲವರ್ ಶೋನಲ್ಲಿ ಮಿಂಚ್ತಾ ಇದೆ. ಆಗಸ್ಟ್ 17ರವರೆಗೆ ಈ ಒಂದು ಫ್ಲವರ್ ಶೋ ನಡೆಯಲಿದೆ. 1000 ವರ್ಷದ ಗಂಗಾ ಸಾಮ್ರಾಜ್ಯದ ಗತವೈಭವವನ್ನು ಅಲ್ಲಿ ಫಲಕಗಳ ಮೂಲಕ ತಿಳಿಸಲಾಗ್ತಾ ಇದೆ. ಗಂಗರ ಸಾಮ್ರಾಜ್ಯ ನೋಡು, ಇಂದು ವೀಕೆಂಡ್ ಇದ್ದ ಕಾರಣ ಈಗಾಗಲೇ ಹಲವರು ಲಾಲ್ಬಾಗ್ನ ಹತ್ರ ಬಂದಿದ್ದಾರೆ. ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನೋಡಲಿಕ್ಕೆ ಕಲರ್ಫುಲ್ ಹೂಗಳ ಮಿಂಚಿಂಗ್ ಈಗಾಗಲೇ ಪುಷ್ಪ ಅಲಂಕಾರದ ಮೂಲಕ ಗಂಗರ ಸಾಮ್ರಾಜ್ಯದ ಒಂದು ಕೋಟೆಯನ್ನು ಕೂಡ ನಿರ್ಮಿಸಲಾಗಿದೆ. ಅಲ್ಲಿ ಅನೇಕ ಸ್ಟ್ಯಾಚ್ಯೂಗಳು, ಫ್ಲವರ್ ಶೋಗಳು, ವಿವಿಧ ಹೂಗಳಲ್ಲಿ ಗಂಗರ ಸಾಮ್ರಾಜ್ಯ ಅರಳಿದೆ. ಇವೆಲ್ಲವನ್ನು ನೋಡಲಿಕ್ಕೆ ವಾಯು ವಿಹಾರಿಗಳು ಈಗ ಸಾಕಷ್ಟು